Okay, Hey let's guys, go. good morning ಎಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಗೈಸ್, ಇವತ್ತಿನ ಬ್ಲಾಗಲ್ಲಿ ನಮ್ಮ ಕಾಲೇಜಲ್ಲಿ ಯಾರು ಬರ್ತೀರ ಅಂತ ನೀವು ಗೆಸ್ ಆಗಿಲ್ಲ ಅಂದರೆ ಗೆಸ್ ಮಾಡೋಕ್ಕಾಗಿಲ್ಲ ಅಂದರೆ ನಾನೇ ಹೇಳ್ತೀನಿ. ಸೊ ಇವತ್ತು ನಮ್ಮ ಕಾಲೇಜ್ಗೆ ಬರ್ತಿದ್ದಾರೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ ಅವರು. ಸೊ ನೀವೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ 3 months ಆ್ಯಕ್ಟಿವ್ ಆಗಿದ್ರೆ ನೀವು ನೋಡಿರ್ತೀರ ಗಿಲ್ಲಿ ನಟ ಅವರ ಯಾವ ಥರ ಬಿಗ್ ಬಾಸಲ್ಲಿ ಆಟ ಆಡಿದ್ರು. ಬನ್ನಿ ಇವಾಗ ನಮ್ಮ ಕಾಲೇಜಲ್ಲಿ ಗಿಲ್ಲಿ ನಟ ಅವ್ರನ್ನ ನೋಡೋಕೆ ಹೋಗೋಣ. ಆ್ಯಂಡ್ ಐ ಹೋಪ್ ಅವ್ರು ನಂಗೆ ಸಿಗ್ತಾರೆ. ಆ್ಯಂಡ್ ಸಿಕ್ಕಿದ್ರೆ ನಾನು ಒಂದು ಆಟೋಗ್ರಾಫ್ ತೊಗೋಬೇಕಂತ ಮಾಡಿದ್ದೀನಿ. ಅಂದರೆ ಅವ್ರ ಫೋಟೋ ಪ್ರಿಂಟ್ ಮಾಡಿಸ್ತೀನಿ. ಆ್ಯಂಡ್ ಪ್ರಿಂಟ್ ಮಾಡಿಸಿರೋ ಫೋಟೋದಲ್ಲಿ ಸೈನ್ ಹಾಕ್ಸ್ಬೇಕಂತ ಇದ್ದೀನಿ, ಆಟೋಗ್ರಾಫ್. ಸೊ ಅವ್ರು ಕೊಡ್ತಾರಾ ಇಲ್ಲ ಅಂತ ನೋಡೋಣ. ಕೊಟ್ಟಿಲ್ಲ ಅಂದರೆ ಪರವಾಗಿಲ್ಲ, ಜಸ್ಟ್ ನಾವು ಫಂಕ್ಷನ್ ಎಂಜಾಯ್ ಮಾಡಿಬಿಟ್ಟು ಬರೋಣ. ಆ್ಯಂಡ್ ಗಿಲ್ಲಿ ನಟ ಅವನ ಲೈವಲ್ಲಿ ನೋಡೋಣ, ರಿಯಲ್ ಲೈಫಲ್ಲಿ ನೋಡೋಣ. ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದ್ದೀನಿ ತುಂಬ ಸಲ, ಬಟ್ ರಿಯಲ್ ಲೈಫಲ್ಲಿ ಅವರು ಬಂದಿರ್ತಾರೆ, ತುಂಬ ಜನ ಬಂದಿರ್ತಾರೆ. ಅವ್ರನ್ನ ಮೀಟ್ ಮಾಡಿ ಸೆಲ್ಫಿ ತಗೊಂಡು ಟ್ರೈ ಮಾಡೋಣ. ಲೆಟ್ಸ್ ಗೋ, ಬನ್ನಿ ಹೋಗೋಣ ಗೈಸು. ಫೈನಲಿ ಮನೆಯಿಂದ ಹೊರಗೆ ಬಂದಾಯಿತು. ಆ್ಯಂಡ್ ಇವಾಗ ನಮ್ಮ ಡೈರೆಕ್ಟ್ ನಾವೀಗ ಕಾಲೇಜ್ ಹೋಗ್ತಾ ಇದ್ದೀವಿ. ಸೊ ಕಾಲೇಜ್ಗೆ ಹೋಗಿ ಗಿಲ್ಲಿ ನಟ ಅವ್ರನ್ನ ಮೀಟ್ ಮಾಡೋಣ. ಬನ್ನಿ ಗೈಸ್, ಆಟೋಗ್ರಾಫ್ ತೊಗೊಳಕ್ಕೆ ಟ್ರೈ ಮಾಡೋಣ. ಲೆಟ್ಸ್ ಗೋ. ಆ್ಯಕ್ಚುಲಿ ನಾನು ಮುಂಚೆಯಿಂದನೇ ಸೆಲೆಬ್ರಿಟಿನ ಮೀಟ್ ಮಾಡೋಕ್ಕೆ ಒಂದ್ಸಲನೂ ಹೋಗಿಲ್ಲ. ಆ್ಯಂಡ್ ಇದೇ ಫಸ್ಟ್ ಟೈಮು, ಅದು ಹತ್ತಿರ ಬಂದಿದೆ ಅಂದ್ಬಿಟ್ಟು ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ. ನಮ್ಮ ಕಾಲೇಜ್ ಇಸ್ ಲೈಕ್ 1 kilometer, 1 to 2 kilometer, ಅದಕ್ಕೆ ಹತ್ತಿರ ಇದೆ. ಸೊ ಬಸ್ಸಲ್ಲಿ ಹೋಗ್ಬೇಕಂತ ಈಸಿಯಾಗಿ ಟ್ರಾವೆಲ್ ಮಾಡಿ ಹೋಗ್ಬೋದು. ಸೊ ಅಲ್ಲೋಗಿ ರೀಚ್ ಆದಮೇಲೆ ಕಂಟಿನ್ಯೂ ಮಾಡೋಣ ಬ್ಲಾಗ್ನ. ಆ್ಯಂಡ್ ಇವತ್ತಿನ ಡೇ ಕ್ರೇಜಿ ಗೈಸು. ಇಲ್ಲಿ ನಮ್ಮ ಐಟಮ್ಸ್ ಎಲ್ಲ ಇಟ್ಟಿದ್ದೀನಿ, ಚೆಕ್ ಇಟ್ ಔಟ್ ಗೈಸ್. ಇವತ್ತು ಫುಲ್ ಡೇ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದೆ. ಆ್ಯಂಡ್ ಇವಾಗ ನಾವು ಹೋಗ್ತಾ ಇದ್ದೀವಿ ಫಂಕ್ಷನ್ಗೆ. ಲೆಟ್ಸ್ ಗೋ, ಗಿಲ್ಲಿ ನಟ ಅವ್ರನ್ನ ಮೀಟ್ ಮಾಡೋಣ. ಲೆಟ್ಸ್ ಗೋ ಗೈಸ್, ಬನ್ನಿ ಹೋಗೋಣ. ಗೈಸು ಇವತ್ತಿನ ಔಟ್ಫಿಟ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್, ಸನ್ ಗ್ಲಾಸು ಬ್ಲ್ಯಾಕು, ಪ್ಯಾಂಟು ಶರ್ಟ್ ಎರಡು ಬ್ಲ್ಯಾಕ್. ಗೈಸು ಡೈಲಿ ಕಾಲೇಜ್ ಹೋಗೋಕ್ಕಿಂತ ಡಬಲ್ ಎಕ್ಸೈಟ್ಮೆಂಟ್ ಇದೆ ಇವತ್ತು ಗಿಲ್ಲಿ ನಟ ಅವ್ರನ್ನ ಮೀಟ್ ಮಾಡೋಕ್ಕೆ. ಲೆಟ್ಸ್ ಗೋ ಗೈಸು. ನಾನು ಯಾವಾಗ ಹೊರಗೆ ಬಂದಿದ್ದೀನಿ, ಇವಾಗ ಬಸ್ ಹತ್ಬಿಟ್ಟು ಡೈರೆಕ್ಟ್ ನಮ್ಮ ಕಾಲೇಜ್ ಹೋಗ್ತೀನಿ. ಆ್ಯಂಡ್ ಲೆಟ್ಸ್ ಗೋ ಗೈಸು. ಫೈನಲಿ ಬಸ್ಸಲ್ಲಿ ಬಂದಿದ್ದೀವಿ. ಆ್ಯಂಡ್ ಆಲ್ಸೋ ಪ್ರಿಂಟ್ ತೊಗೊಂಡಾಯಿತು. ಸೊ ಗೈಸ್ ಬನ್ನಿ ಇವಾಗ ಆ್ಯಸ್ ಯೂಶುವಲ್ ಕಾಲೇಜ್ಗೆ ಹೋಗೋಣ. ಬಟ್ ಆ್ಯಕ್ಚುಲಿ ಇವತ್ತಿನ ಡೇ ಸ್ಪೆಷಲ್. ಕಾಲೇಜ್ಗೆ ಹೋಗಿ ಕ್ಲಾಸಸ್ ಎಲ್ಲ ಇರೋಲ್ಲ, ಗಿಲ್ಲಿ ನಟ ನೋಡ್ತೀವಿ, ಫಂಕ್ಷನ್ ಇರುತ್ತೆ. ಲೆಟ್ಸ್ ಗೋ. ಕರ್ನಾಟಕ ಗವರ್ನರು ಬರ್ತಿದ್ದಾರೆ. ಲೆಟ್ಸ್ ಗೋ ಗೈಸ್. ಸೊ ಡೈಲಿ ಕಾಲೇಜಿಗೆ ಶಾರ್ಟ್ ಕಟ್ ಹೋಗ್ತೀನಿ. ಸೊ ಇವತ್ತು ಆ ಶಾರ್ಟ್ ಕಟ್ ಹೋಗ್ಬೇಕು, ಬಿಕಾಸ್ ಲೇಟ್ ಆಗ್ತದೆ ಫಂಕ್ಷನ್ಗೆ. ಗೈಸು ಆಲ್ರೆಡಿ ಪೋಸ್ಟರ್ ಹಾಕಿದ್ದಾರೆ. ಗೈಸ್ ಗವರ್ನರ್ ಬರ್ತಾರಂತೆ, ಅದಕ್ಕೆ ತುಂಬ ಪೊಲೀಸ್ ಸೆಕ್ಯೂರಿಟಿ ಎಲ್ಲ ಇದೆ. ಆಲ್ಮೋಸ್ಟ್ ಎಲ್ಲ ಕಾಲೋನಿಯಲ್ಲಿ ಒಂದೊಂದು ಪೊಲೀಸ್ ಇಟ್ಟಿದ್ದಾರೆ. ಆಲ್ ವೆಲ್ಕಮ್ ಬೋರ್ಡ್ ಇಸ್ ಹಿಯರ್. ಗೈಸ್ ನಮ್ಮ ಶಾರ್ಟ್ ಕಟ್ ವೇ ಇದೆ ಗೈಸ್, ಕಾಲೇಜ್ಗೆ ಡೈಲಿ ಹೋಗೋದು. ಸೇಮ್ ವೇ ಅಲ್ಲಿ ಹೋಗ್ತಾ ಇದ್ದೀರಿ, ಸ್ವಲ್ಪ ಜಲ್ದಿ ರೀಚ್ ಆಗಬೇಕಂತ. ಫಂಕ್ಷನ್ ಸ್ಟಾರ್ಟ್ ಆಗಿದೆ, ಎಲ್ಲ ಕಡೆ ಪೊಲೀಸ್ ಬಂದಿದ್ದಾರೆ, ಬಿಕಾಸ್ ಗವರ್ನರ್ ಪ್ರೊಟೆಕ್ಷನ್. ಗೈಸ್ ಐ ಥಿಂಕ್ ಈ ಫಂಕ್ಷನಲ್ಲಿ ನಮ್ಮ ಫ್ರೆಂಡ್ಸು ಬಂದಿರ್ತಾರೆ. ಸೊ ಫ್ರೆಂಡ್ಸ್ ಬಂದರೆ ಮೀಟ್ ಮಾಡಿಸ್ತೀನಿ, ನಮ್ಮ ಕ್ಲಾಸ್ಮೇಟ್ಸ್ ಫ್ರೆಂಡ್ಸ್. ಬನ್ನಿ ಗೈಸ್, ಮೇನ್ಲಿ ಗಿಲ್ಲಿ ನಟ ಅವ್ರನ್ನ ನೋಡಬೇಕು. ಇವತ್ತು ಎಲ್ಲ ಕಾಲೇಜಲ್ಲಿ ಆಸ್ ಯೂಶುವಲ್ ಕ್ಲಾಸ್ ಇರುತ್ತೆ, ಬಟ್ ನಮ್ಮ ಕಾಲೇಜಲ್ಲಿ ಫಂಕ್ಷನ್ ಇದೆ, ಅದು ಸೆಲೆಬ್ರಿಟಿ ಮತ್ತು ಗವರ್ನರ್ನ ಕರೆದಿದ್ದಾರೆ. ಲೆಟ್ಸ್ ಗೋ ಗೈಸ್. ಫೈನಲಿ ನಾನು ಕಾಲೇಜ್ ಹತ್ರ ಬಂದಿದ್ದೀನಿ. ಸೊ ಬೋರ್ಡ್ ಇದೆ ಗೈಸ್. ಐ ಆಮ್ ಡ್ಯಾಮ್ ಶೋರ್ ಒಂದಿಷ್ಟು ಫ್ರೆಂಡ್ಸ್ ಸಿಗ್ತಾರೆ ದಾರಿಯಲ್ಲಿ. ಲೆಟ್ಸ್ ಗೋ. ಸೊ ನಾನು ವ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೆ, ಅವಾಗೆ ನಮ್ಮ ಟೀಚರ್ನ ಮೀಟ್ ಮಾಡಿದೆ. ಜಸ್ಟ್ ಮಿಸ್ ನೋಡ್ಕೊಂಡು ಹೋಗು ಗೈಸು. ನಮ್ಮ ಕಾಲೇಜ್ ಫಂಕ್ಷನ್ ಅಲ್ಲಿ ನಡೀತಾ ಇದೆ. ಸಂದೇಶ ಧರ್ಮಗಳು ವಿಭಿನ್ನವಾದರೂ ಮಾನವೀಯತೆ ಒಂದೇ. Thank you, children. Every successful journey deserves reflection. To present the milestones and achievements of this academic year, Blessed good evening to all the beautiful people gathered here. A warm welcome to the 11th annual day celebration of Sharda International School at Kibele. students on roles to give quality education in this part of Bangalore. Now, after 10 years, we have around 900 students in this branch. There are 3 main schools with ICSE, CBSE. ಗೈಸ್ ಫೈನಲಿ ನಾನು ನಮ್ಮ ಕಾಲೇಜ್ ಒಳಗೆ ಹೋಗಿ ಬಂದೆ, ಬಟ್ ಊಟ ಕೊಡ್ತಿದ್ದಾರೆ. ಬಟ್ ನಾನು ಆಲ್ರೆಡಿ ಮನೇಲಿ ಊಟ ಮಾಡಿದ್ದೀನಿ. ಫುಲ್ ಟಯರ್ಡ್ ಆಗಿದೆ, ಈ ಊಟ ಏನು ಮಾಡಲ್ಲ. ಜಸ್ಟ್ ಪ್ರೋಗ್ರಾಮ್ನ ಎಂಜಾಯ್ ಮಾಡೋಣ. ಗಿಲ್ಲಿ ನಟ ಸಿಗೋ ಡೌಟ್, ಬಿಕಾಸ್ ತುಂಬ ಸೆಕ್ಯೂರಿಟಿ ಇದ್ದಾರೆ. ಇವ್ರು ಬಂದಿದ್ದಾರೆ, ಗವರ್ನರ್ ಬಂದಿದ್ದಾರೆ ಅಂದ್ಬಿಟ್ಟು ತುಂಬ ಸೆಕ್ಯೂರಿಟಿ ಟೈಟ್ ಇದೆ. ಕೈಸಲ್ಲಿ ಚೆಕ್ ಮಾಡಿ ಪೊಲೀಸ್ ಬಂದಿದ್ದಾರೆ.
ಸೊ ಫೈನಲಿ ಪ್ರೋಗ್ರಾಮಿಗೆ ಬಂದಿದ್ದೀವಿ, ಬಟ್ ಗಿಲ್ಲಿ ನಟ ಕಾಣಿಸ್ತಾ ಇಲ್ಲ ಬಿಕಾಸ್ ಸ್ಪೆಷಲ್ ಗೆಸ್ಟ್ ಸೇಫ್ ಆಗಿ ಅಲ್ಲಿ ಒಂದ್ ಕಡೆ ಚೇರ್ ಕೂರ್ಸಿರ್ತಾರೆ, ಬಟ್ ಇಲ್ಲೇ ಕಾಣ್ತಾ ಇಲ್ಲ ರೈಟ್ ನಾವು. ಆಮೇಲೆ ಸ್ಟೇಜ್ ಆಗಿ ಕೂರಿಸಿ ಸನ್ಮಾನ ಮಾಡ್ತಾರೆ, ಅವಾಗೆ ಕಾಣಿಸ್ತಾರೆ ಕೈಸ ಪ್ರೋಗ್ರಾಮ್ ಅಲ್ಲಿ ನಮ್ಮ ಫ್ರೆಂಡ್ಸ್ ಬಂದಿದ್ದಾರೆ. ನಮ್ಮ ಫ್ರೆಂಡ್ ನ ವ್ಲಾಗ್ ಅಲ್ಲಿ ತಗೊಂಡೆ, ಬಟ್ ಅವ್ರಿಗೆ ಇಂಟ್ರೆಸ್ಟ್ ಇದಿಲ್ಲ ಅಂದ್ಬಿಟ್ಟು ಜಾಸ್ತಿ ಅವ್ರನ್ನ ರಿಕಾರ್ಡ್ ಮಾಡಿದೆ ವ್ಲಾಗ್ ನ. Ex-Governor Association President ECO Anipal, I heartily welcome you, Shivanna sir and Gurumurthy sir. ಕೈಸ ಫೈನಲಿ ನಮ್ಮ ಕರ್ನಾಟಕದ ಗವರ್ನರ್ ಬಂದಿದ್ದಾರೆ. I request everyone to stand up. Request everyone to stand up and please give a respect to our honorable governor. ಆಗಮಿಸ್ತಾ ಇದ್ದಾರೆ. We are privileged to receive the Honorable Governor of Karnataka, Sri Thawar Chand Gehlot ji, whose gracious presence adds immense dignity right to this historic celebration. We are deeply honored by the gracious arrival of the Honorable Governor of Karnataka, Sri Thawar Chand Gehlot ji, to grace the Silver Jubilee celebrations of Sri Sharda Group of Institutions. It's very privileged to receive the Honorable Governor of Karnataka, Sri Thawar Chand Gehlot ji. I request everyone to stand up. I request everyone to stand up with a great respectful. May I request everyone to remain standing for the national anthem as a mark. पंजाब सिंध गुजरात मराठा द्राविड उत्कल गंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मांगे गाहे तव जय गाथा जय जन मंगल दायक जय हे भारत भाग्य विधाता जय हे जय हे जय हे जय 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 हे ನಮ್ಮ ಕರ್ನಾಟಕದ ಗವರ್ನರ್ ಬಂದಿದ್ದಾರೆ. ಕೈಸ ಗವರ್ನರ್ ಏನೋ ಬಂದಿದ್ದಾರೆ, ಬಟ್ ಎಲ್ಲರೂ ಗಿಲ್ಲಿ ನಟಕ್ಕೋಸ್ಕರ ವೇಟ್ ಮಾಡ್ತಿದ್ದಾರೆ, ಬಟ್ ಇನ್ನ ಗಿಲ್ಲಿ ನಟ ಅವ್ರು ಬಂದಿಲ್ಲ. ಅಂಡ್ ಇನ್ನ ಗವರ್ನರ್ ಫಂಕ್ಷನ್ ನಡೀತದೆ, ಅವ್ರನ್ನ ವೆಲ್ಕಮ್ ಮಾಡಿ ಅವ್ರ ಕಡೆಯಿಂದ ಏನೋ ಇನಾಗ್ರೇಷನ್ ಮಾಡ್ತಿದ್ದಾರೆ. ಇನ್ನ ಗಿಲ್ಲಿ ನಟ ಅವ್ರು ಬಂದಿಲ್ಲ, ಸೊ ಬಂದ್ಮೇಲೆ ತೋರಿಸ್ತೀವಿ. ಗವರ್ನರ್ ಅವರ ಕಾರ್ ನೋಡಿ ಗೈಸ್, ಎಷ್ಟು ಕ್ರೇಜಿ ಆಗಿದೆ. ಮರ್ಸಿಡೀಸ್ ಬೆಂಜ್ ಬುಲೆಟ್ ಪ್ರೂಫ್ ಆಗಿರುತ್ತೆ ಅಂಡ್ ಫಂಕ್ಷನ್ ನಡೀತಾ ಇದೆ. सम्मानित किया गया है, मैं उन्हें बधाई देता हूँ, शुभकामनाएं देता हूँ। उत्कृष्ट शिक्षा It's very privileged to be honored to warmly welcome Sri Puttanna Sir, our respected MOC Constitution Public Representative from Rajajinagar, BBMP Central, and committed leader of the dignity to our university. ಗೈಸು ನಮ್ಮ ಕರ್ನಾಟಕದ ರೆಸ್ಪೆಕ್ಟೆಡ್ ಗವರ್ನರ್ ಅವರು ಬಂದು ಒಂದು 20 ಮಿನಿಟ್ಸ್ ಮಾತಾಡಿ ಹೋದರು. ಆ್ಯಂಡ್ ಇವಾಗ ಇನ್ನೂ ಎಕ್ಸೈಟ್ಮೆಂಟ್ ಏನಾಗಿದೆ ಅಂದರೆ ಗಿಲ್ಲಿ ನಟ ಅವ್ರನ್ನ ವೇಟ್ ಮಾಡ್ತಿದ್ದಾರೆ. ಗಿಲ್ಲಿ ನಟಗಾಗಿ ಎಲ್ಲರೂ ವೇಟ್ ಮಾಡ್ತಿದ್ದಾರೆ. ಸೊ ಅವ್ರು ಬರ್ತಿದ್ದಂಗೆ ಎಲ್ಲರೂ ಸೆಲ್ಫಿ ವಿಡಿಯೋಗೆ ಬ್ಯುಸಿ ಆಗಿಬಿಡ್ತಾರೆ. ಆ್ಯಕ್ಚುಲಿ ನಮ್ಮ ಕಾಲೇಜ್ ಕಡೆಯಿಂದ ಕ್ರೌಡ್ನ ಮೇಂಟೈನ್ ಮಾಡೋಕ್ಕೆ ಒಂದಿಷ್ಟು ಬೌನ್ಸರ್ಸ್ನ ಕರೆಸಿದ್ರು ಆ್ಯಂಡ್ ಅವರು ಬಂದಿದ್ದಾರೆ. ಆ್ಯಂಡ್ ಫೈನಲಿ ಈಗ ಮೂಮೆಂಟ್ ಬಂದಿದೆ, ಗಿಲ್ಲಿ ನಟ ಅವರು ಫೈನಲಿ ಪ್ರೋಗ್ರಾಮ್ಗೆ ಕಾಯ್ತಾ ಇರುವಂತಹ ಕ್ಷಣ ಬಂದಾಯ್ತು ಅಂತಾನೆ ಹೇಳ್ಬೋದು. The wait is over ಅಂತ ಹೇಳ್ತಾ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಪವರ್ ಹೌಸ್ ಆಗಿರುವಂತಹ ಗೈಸು ಅವರು ಗಿಲ್ಲಿ ನಟ ಅವರು MG ಹೆಕ್ಟರ್ ಕಾರಿಂದ ಇಳಿದ್ಬಿಟ್ಟು ಇವಾಗ ಬರ್ತಿದ್ದಾರೆ. ಫೈನಲಿ ಗಿಲ್ಲಿ ನಟ ಅವರು ಎಂಟ್ರಿ ಆಗಿತ್ತು. ಆ್ಯಂಡ್ ನೋಡ್ಬೋದು ನೀವೇ ಗಿಲ್ಲಿ ನಟ ಅವರು ಹೇಗಿದ್ದಾರೆ ಅಂದ್ಬಿಟ್ಟು ವಿಡಿಯೋದಲ್ಲಿ, ಮತ್ತು ರಿಯಲ್ ಲೈಫಲ್ಲಿ ಯಾತಿರೋದು ಅಂತ ನಾನಂತೂ ನೋಡಿದೆ. ಬಟ್ ನೀವು ನೋಡಿ ಗೈಸ್, ಗಿಲ್ಲಿ ನಟ ಅವರು ಪ್ರಾಪರಾಗಂತೂ ನೋಡೋಕೆ ಬಂದಿಲ್ಲ, ನಾನು ಝೂಮ್ ಮಾಡಿ ನೋಡಬೇಕು, ಇಲ್ಲಾಂದರೆ ತುಂಬ ಸ್ಪೀಡಾಗಿ ಓಡೋಗ್ತಾಯಿದ್ರು, ಅಂದರೆ ಕರ್ಕೊಂಡು ಹೋಗ್ತಾಯಿದ್ರು ಪ್ರೊಟೆಕ್ಷನ್ಗಾಗಿ. ಸೊ ಲೆಟ್ಸ್ ಗೋ. ಆ್ಯನ್ಯುವಲ್ ಡೇ ಫಂಕ್ಷನ್ಗೆ ಗಿಲ್ಲಿ ನಟ ಅವ್ರನ್ನ ಕರೆಸ್ತೀವಿ ಅಂತ ಹೇಳಿದ್ರು ಕಾಲೇಜ್ ಓನರ್ಸು.
ಯೋಗೇಶ್ ಸರ್ ಅವರು, ಥ್ಯಾಂಕ್ ಯು. ಆ್ಯಂಡ್ ಆ್ಯಕ್ಚುಲಿ ಮಾತು ಕೊಟ್ಟಂಗೆ ಆ್ಯಂಡ್ ಅದೇ ನೋಟಿಸ್ ಬೋರ್ಡಲ್ಲಿ ಮತ್ತು ಅಡ್ವರ್ಟೈಸ್ಮೆಂಟ್ ಬೋರ್ಡಲ್ಲಿ ಅವರ ಫೋಟೋ ಹಾಕ್ದಂಗೆ ಅವ್ರನ್ನ ಕರ್ಕೊಂಡು ಬಂದರು. ಆ್ಯಂಡ್ ಇವಾಗ ಸನ್ಮಾನನೂ ಮಾಡ್ತಿದ್ದಾರೆ ಒಂದು ಮಿನಿಸ್ಟರ್ಗೆ. ಆ್ಯಂಡ್ ಗಿಲ್ಲಿ ನಟ ಅವ್ರನ್ನೂ ಇವಾಗ ಸನ್ಮಾನ ಮಾಡ್ತಾರೆ. ಇಟ್ಸ್ ಟೈಮ್ ಟು ಸಿ ಅವರ್ ಗಿಲ್ಲಿ ನಟ ಬೈ ರೆಸ್ಪೆಕ್ಟಿಂಗ್ ಹಾಸ್ಟಿಂಗ್. ರೈಟ್ ನೋ ಸ್ಟೇಜಲ್ಲಿ ಚೀಫ್ ಗೆಸ್ಟು, ಸ್ಪೆಷಲ್ ಗೆಸ್ಟು ಎಲ್ಲರನ್ನೂ ಕೂಡ್ಸಿದ್ದಾರೆ. ಆ್ಯಂಡ್ ಸ್ವಲ್ಪ ಸೆಕ್ಯೂರಿಟಿ ತುಂಬ ಟೈಟ್ ಆಗಿದೆ. ಆ್ಯಂಡ್ ಪಬ್ಲಿಕ್ನ ಚೆಕ್ ಮಾಡಿ ಗೈಸ್, ಗಿಲ್ಲಿ ನಟ ಅವ್ರಿಗೋಸ್ಕರ ಎಷ್ಟು ಜನ ಪಬ್ಲಿಕ್ ಬಂದಿದ್ದಾರೆ ಅಂತ. ಚೆಕ್ ಇಟ್ ಔಟ್ ಗೈಸ್, ಚೆಕ್ ಇಟ್ ಔಟ್, ಕ್ರೇಜಿ ಗೈಸ್. ಫಂಕ್ಷನ್ಗೆ ಗಿಲ್ಲಿ ನಟ ಅವ್ರನ್ನ ಕರೆಸಿದ್ದಾರೆ. ಬಟ್ ಏನು ಬೇಕಾದ್ ಮಾತಾಡಂಗಿಲ್ಲ. ಸೊ ಅವ್ರ ಮನ್ಸಿಗೆ ಏನು ಬರುತ್ತೆ ಅದನ್ನೇ ಮಾತಾಡ್ತಾರೆ. ಬಟ್ ಅವ್ರ ಮನ್ಸಿಂದ ಬಟ್ ಆದ್ರೂ ಒಂದಿಷ್ಟು ಏನೇನು ಮಾತಾಡಬೇಕು, ಏನೇನು ಪ್ರಿಪೇರ್ ಮಾಡ್ಕೊಂಡು ಬಂದಿರ್ತಾರೆ. ಸೊ ಗಿಲ್ಲಿ ನಟ ಅವ್ರು ನೋಡಿದ್ದೀನಿ ನಾನು, ಆ್ಯಕ್ಚುಲಿ ಅವ್ರ ವಿಡಿಯೋಸ್ ನೋಡಿದ್ದೀನಿ, ಪಾಡ್ಕ್ಯಾಸ್ಟ್ ನೋಡಿದ್ದೀನಿ, ಲೈವ್ ಪಾಡ್ಕ್ಯಾಸ್ಟು. ಸೊ ಫೈನಲಿ ಇವಾಗ ಅವರ ಒಂದು ಹಳೆ ವಿಡಿಯೋನ ನೋಡೋಣ, ಅಂದರೆ ಅವರ ಪೂರ ಲೈಫ್ ಜರ್ನಿ ವಿಡಿಯೋನ. Let's go. This is the inspiring journey of Gilli Mehta, a man who turned natural humor into massive fame. Gilli Mehta comes from a humble background despite his rising fame. His roots remain grounded. His father continues his traditional sheep herding work, reflecting the strong values and simplicity Gilli Mehta proudly carries with him. This grounded upbringing played a major role in shaping his respectful name among Kannada audiences. Alongside comedy shows, Gilli Mehta expanded his career as a digital content creator, a film actor, appearing in the movies like Langotki Man and Devil. ಗೈಸು, ನಮ್ಮ ಗಿಲ್ಲಿ ನಟ ಅವ್ರಿಗೆ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ತುಂಬ ಖುಷಿ ಆಗ್ತದೆ. ಆ್ಯಂಡ್ ಸ್ಟೇಜ್ ತುಂಬ ಫ್ಲವರಿಂಗ್ ಬೀಳಿಸ್ತಾ ಇದ್ದಾರೆ. ಆ್ಯಂಡ್ ಕ್ರೇಜಿ ಗೈಸ್, ಈ ಒಂದು ವ್ಯೂ ನೋಡೋಕ್ಕೆ ಎಷ್ಟು ಮಸ್ತಾಗಿದೆ. ಸೊ ನಾವು ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಯೋಣ ಅಂತ ಹೇಳ್ತಾ, ನೀವು ಒಂದು ದೊಡ್ಡ ಮಟ್ಟಕ್ಕೆ ಬೆಳಿಬೋದು. ಬಟ್ ಇದೇ ಥರ ಗಿಲ್ಲಿ ನಟ ಅವ್ರ ಥರ ಶ್ರಮ ಪಡಬೇಕು ಆ್ಯಂಡ್ ಹಾರ್ಡ್ ವರ್ಕ್ ಮಾಡಬೇಕು. ಆ್ಯಂಡ್ ಈ ಥರ ಒಂದು ಪಬ್ಲಿಕ್ ಒನ್ ಡೇ ನಿಮಗೂ ಸಪೋರ್ಟ್ ಮಾಡುತ್ತೆ. ಬಟ್ ಹಾರ್ಡ್ ವರ್ಕ್ ಮಾಡ್ತಾರೆ ಗೈಸ್, ಜಸ್ಟ್ ನಿಮ್ಮ ಮೇಲೆ ಫೋಕಸ್ ಮಾಡ್ತಾರೆ. ಕೆಟ್ಟ ಆಲೋಚನೆ, ಕೆಟ್ಟ ಕೆಲಸ ಮಾಡದೆ ಒಳ್ಳೆ ದಾರಿಯಲ್ಲಿ ತುಂಬ ಶ್ರಮ ಪಡ್ತಾ ಹೋಗ್ತಾರಣ್ಣ. ಒನ್ ಡೇ ಏನಾದರೂ ಒಳ್ಳೇದಾಗುತ್ತೆ ಅಂತ ಭರವಸೆ ಇಟ್ಕೊಂಡು ಲೆಟ್ಸ್ ಗೋ. ನಮ್ಮ ನಾಡಿನ ಹೆಮ್ಮೆಯ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಛಾಪನ್ನ ಮೂಡಿಸಿ ಇಡೀ ಕರ್ನಾಟಕದ ಹೃದಯಗಳಲ್ಲಿ ಶಾಶ್ವತವಾಗಿ ಇವತ್ತು ಸ್ಥಾನವನ್ನ ಇಟ್ಕೊಂಡಿರುವ ಗಿಲ್ಲಿ ಸರ್ ಅವರಿಗೆ ಮತ್ತೊಮ್ಮೆ ಜೋರು ಚಪ್ಪಾಳೆ ಹೊಡೆಯುವ ಮೂಲಕ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾರೆ. ಕಾಮಿಡಿ ಎಲ್ಲ ಕ್ವಶನ್ಸ್ ಇವೆಲ್ಲ ಕೇಳ್ತಾರೆ ಸರ್. ನಂದು ಒಂದು ಕ್ವಶನ್ ಸರ್, ಇಷ್ಟ ಅಭಿಮಾನಿಗಳು ಯಾಕೆ ಸರ್? ಯಾಕೆಂದ್ರೆ ನಾನೇನು ಹೇಳೋದು ಎಲ್ಲ ಕ್ಲೀನ್ ನಾನು ಎರಡು ಇಷ್ಟ ಅಂತ ಹೇಳ್ಬೋದು ಅಷ್ಟೇ. ಅದಕ್ಕೆ ಸರ್ ನನ್ನ ಆನ್ಸರ್ ಹೇಳ ಸರ್. ಹೇಳಿ. ನಿಮ್ಮ ಅಭಿಮಾನಿಗಳ ಸಿಂಗಲ್ ತುಂಬಾ ಸ್ಟ್ರಾಂಗ್ ಇದೆ ಸರ್. ಬಗ್ಗೆ ಬೇಕಾಗಿಲ್ಲ ಅದಕ್ಕೆ ನಿಮ್ಮ ಅಭಿಮಾನಿಗಳು ಇಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಸರ್. ಅಯ್ಯೋ ಥ್ಯಾಂಕ್ ಯು ಮೇಡಮ್. ಮೇಡಮ್ ಎಷ್ಟನೇ ಓನ್ಲಿ ಮಿನಿಸ್ಟರ್ ಬಹುಮತದ ವೇದಿಕೆ ಮೇಲೆ ಬಂದು ವೇದಿಕೆಯನ್ನು ಕ್ಲಿಯರ್ ಮಾಡಬೇಕು. ಪ್ಲೀಸ್ ಟು ಗೋ ಬ್ಯಾಕ್ ಅಂಡ್ ಕ್ಲಿಯರ್ ದ ಸ್ಟೇಜ್. ಕೇಳದು ಹುಡುಕಿ ಹಾಕಿರೋ ಸ್ಟೇಜ್ ಸೆಂಟ್ರಿಗೆ ಹೊಡೆಯಿರೋ ಇವರ ಎಂಟ್ರಿಗೆ ಕೂಲಿಂಗ್ ಗ್ಲಾಸ್ ಶಾಟ್ ಮಾಡ್ತಾರೆ. ನಮ್ಮ ತಂದೆ ತಾಯಿ ಬಗ್ಗೆ ಮಾತಾಡ್ತಾ ಇದ್ದೆ. ನಮ್ಮ ತಂದೆ ತಾಯಿ ಬಗ್ಗೆ ಹೀಗೇನು ಸರ್? ಹೀಗೇನು ಗೈಸ್, ಫೈನಲಿ ಫಂಕ್ಷನ್ ಆಲ್ಮೋಸ್ಟ್ ಮುಗಿದೆ ಅಂತ ಅನ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಡ್ಯಾನ್ಸ್ ಎಲ್ಲ ಇರುತ್ತೆ. ಬಟ್ ನಾನು ಇಲ್ಲಿರಲ್ಲ, ಬಿಕಾಸ್ ನಮ್ಮ ಚೀಫ್ ಗೆಸ್ಟ್ ಗಿಲ್ಲಿ ನಟ ಅವರು ಮತ್ತೆ ಗವರ್ನರ್ ಆದಂತ ಇಂಡಿಯನ್ ಗವರ್ನರ್ ಮತ್ತೆ ಕರ್ನಾಟಕ ಗವರ್ನರ್ ಅಂತ ಬಂದಿದ್ರು. ಕರ್ನಾಟಕ ಗವರ್ನರ್ ಮತ್ತೆ ಇಂಡಿಯಾ ಗವರ್ನರ್ ಬಂದಿದ್ರು. ಸೊ ಆಲ್ರೆಡಿ ಬಂದು ಹೋಗಿದ್ದಾರೆ. ಸೊ ಇಲ್ಲಿ ಯಾರು ನೆಕ್ಸ್ಟ್ ದಿನ ಪ್ರೋಗ್ರಾಮ್ ಇರ್ಬೋದು. ಬಟ್ ನೈಟ್ ಟೈಮ್ ಆಗಿರೋ ಕಾರಣ ನಾನು ಮನೆಗೆ ಹೋಗ್ಬೇಕು ಸೇಫ್ ಆಗಿ. ಅದಕ್ಕೋಸ್ಕರ ಇವಾಗ
ಇನ್ನು 2-3 ಮಿನಿಟ್ಸ್ ಅಲ್ಲಿ ಒಂದು ಹಾಫ್ ಅನ್ ಅವರ್ ಒಳಗೆ ನಾನು ಮನೆಗೆ ಹೋಗ್ತೀನಿ. ಮನೆಗೆ ಹೋಗಿ ರೀಚ್ ಆದ್ಮೇಲೆ ಎಡಿಟ್ ಮಾಡಾಕ್ಬೇಕು. ಸೊ ನೋಡ್ತಾ ಇರಿ, ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್ ನಾಳೆ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ ಗೈಸ್. ಇವನು ಬರೋ ವರ್ಷದಷ್ಟೊತ್ತಿಗೆ ಛತ್ರಿ ಹಿಡಿಯಕ್ಕೊಬ್ಬರು ನಿಂತ್ಕೊಂಡು 4 ಜನ ಬಾಡಿಗಾರ್ಡ್ ಹಾಕೊಂಡು ಹೋಗೋ ಸ್ಟೇಜ್ ಬಂದಾನೆ ಕಣೆ. ಏನಲ್ಲಿ ಏನು ಆಕ್ಟ್ ಮಾಡ್ತೀವಿ ಮಾಡಿದೆ. ಅವರೇ ಗೆಲ್ಲುತ್ತದೆ. ಆಲ್ ದಿ ಬೆಸ್ಟ್. ಚಂದ ಮಾಮ ಈ ಕಲ್ಲು ಜಾರಿ ಬಜಾರಿ